ಗೈಸ್, ನಾನು ಇಂದಿನ ವಿಡಿಯೋದಲ್ಲಿ ಹೇಳ್ದ ಹಾಗೆ ಇನ್ನೊಂದು ಇನ್ವೈಟ್ ಕೊಲಾಬಿಟರ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಇದನ್ನ ಯೂಸ್ ಮಾಡಿಕೊಂಡು ಯಾವ ತರ ಒಂದು ಅಂದ್ರೆ ವ್ಯೂಸ್ ಅನ್ನ ಗೈನ್ ಮಾಡಬಹುದು, ಮತ್ತೆ ಯಾವ ತರ ಸಬ್ಸ್ಕ್ರೈಬರ್ ತುಂಬಾನೇ ಒಂದು ಇನ್ಕ್ರೀಸ್ ಆಗ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಸ್ ಫ್ರೆಂಡ್ಸ್, ನಾನು ಹಿಂದೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಗಳನ್ನ ತುಂಬಾನೇ ತಿಳಿಸಿದ್ದೆ. ಆದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಇನ್ವೈಟರ್ ಕೊಲಾಬರೇಟರ್ ನ ಯೂಸ್ ಮಾಡಿಕೊಂಡು ಯಾವ ತರ ನಾವು ಒಂದು ಈ ವ್ಯೂಸ್ ಅನ್ನ ಮತ್ತೆ ಫಾಲೋವರ್ಸ್ ಅನ್ನ ಗೈನ್ ಮಾಡಬಹುದು ಅಂತ ನೋಡೋಣ. ಎಸ್ ಫ್ರೆಂಡ್ಸ್, ಇದರಿಂದ ನೀವು ತುಂಬಾನೇ ಒಂದು ಒಳ್ಳೆ ಯೂಟ್ಯೂಬರ್ ಆಗಿ ಮತ್ತೆ ನಿಮ್ಗೇನಾದ್ರೂ ತುಂಬಾನೇ ವ್ಯೂಸ್ ಕಡಿಮೆ ಬರ್ತಾ ಇದ್ರೆ ಮತ್ತೆ ನೀವು ಎಷ್ಟೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರು ಕಡಿಮೆ ವ್ಯೂಸ್ ಮತ್ತೆ ಕಡಿಮೆ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇದ್ರೆ ಇದರಿಂದ ನೀವು ಒಂದು ಒಳ್ಳೆ ವ್ಯೂಸ್ ಮತ್ತೆ ಒಂದು ಒಳ್ಳೆ ವಾಚ್ ಅವರ್ ಅನ್ನ ಗೈನ್ ಮಾಡಬಹುದು ಫ್ರೆಂಡ್ಸ್. ಅದು ಯಾವ ತರ ಅಂತ ನೋಡೋಣ. ಅದಕ್ಕೆ ನಿಮ್ಗೆ ಬೇಕಾಗಿರೋದು ಒಂದು ವೈಟಿ ಸ್ಟುಡಿಯೋ. ಎಸ್ ಫ್ರೆಂಡ್ಸ್, ನೀವು ಏನಾದ್ರು ಯೂಟ್ಯೂಬರ್ ಆಗಿದ್ರೆ ಇದ್ರ ಬಗ್ಗೆ ನಿಮ್ಗೆ ಹೇಳೋ ಹಾಗೆ ಇಲ್ಲ, ಯಾವ ತರ ಅಂತ ಗೊತ್ತಿರುತ್ತೆ. ಮೊದಲಿಗೆ ಈ ಒಂದು ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ನಂತರ ನಮ್ಗೆ ಫ್ರೆಂಡ್ಸ್ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇದನ್ನು ಬಂದಾದ್ಮೇಲೆ ನಿಮ್ಗೆ ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಿದ್ರೆ ಆ ಒಂದು ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಫ್ರೆಂಡ್ಸ್ ನಿಮ್ಗೆ ಈ ತರ ಆದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನೋಡಬಹುದು ಫ್ರೆಂಡ್ಸ್, ನಿಮ್ಗೆ ತುಂಬಾನೇ ಆಪ್ಷನ್ಗಳು ಬರ್ತವೆ. ಆದ್ರೆ ನಾನು ಇದ್ರ ಬಗ್ಗೆ ಎಲ್ಲಾದ್ರೂ ಆಲ್ರೆಡಿ ತಿಳಿಸಿದ್ದೇನೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇನ್ವೈಟ್ ಕೊಲಾಬರೇಟರ್ ನ ಯಾವ ತರ ಯೂಸ್ ಮಾಡೋದಂತ ನೋಡೋಣ. ಇಲ್ಲಿ ನೋಡಬಹುದು ಫ್ರೆಂಡ್ಸ್, ನಿಮ್ಗೆ ತುಂಬಾನೇ ಫೀಚರ್ ಗಳಿದೆ. ಆಡ್ ಡಿಸ್ಕ್ರಿಪ್ಷನ್ ಇರ್ಬೋದು, ಪಬ್ಲಿಕ್ ಇರ್ಬೋದು, ಆಡ್ ಟು ಪ್ಲೇ ಲಿಸ್ಟ್, ಅಲೋ, ಪೇಯ್ಡ್ ಪ್ರಮೋಷನ್ಸ್, ಹಲವಾರು ನಿಮಗೆ ಆಪ್ಷನ್ಗಳು ಲಭ್ಯ ಇರ್ತವೆ. ಆದರೆ ನಮಗೆ ಇವತ್ತು ಬೇಕಾಗಿರೋದು ಫ್ರೆಂಡ್ಸ್ ಇನ್ವೈಟ್ ಎ ಕೊಲಾಬರೇಟರ್. ಈಗಂತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ಈ ತರ ಆದ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸಿಂಪಲ್ ಆದ ಒಂದು ಫ್ರೆಂಡ್ಸ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಯು ಆರ್ ಇನ್ ಎ ಕಂಟ್ರೋಲ್, ಎಕ್ಸ್ಪೆಂಡೆಡ್ ರೀಚ್, ಫುಲ್ ಓನರ್ಶಿಪ್. ಇದ್ರ ಬಗ್ಗೆ ನೋಡೋಣ. ಇದನ್ನೇ ಯೂಸ್ ಮಾಡ್ಕೊಂಡು ಫ್ರೆಂಡ್ಸ್ ನೀವು ಒಂದು ಒಳ್ಳೆ ವಾಚ್ ಅವರನ್ನ ಮತ್ತೆ ಒಂದು ಒಳ್ಳೆ ಸಬ್ಸ್ಕ್ರೈಬರ್ ಅನ್ನ ಗೇನ್ ಮಾಡಬಹುದಾಗಿರುತ್ತೆ. ಅದ್ ಯಾವ ತರ ಅಂತ ಹೇಳಿದ್ರೆ ಫ್ರೆಂಡ್ಸ್, ಇದಕ್ಕೆ ನಿಮ್ಗೆ ಇನ್ನೂ ಒಂದು ಯೂಟ್ಯೂಬ್ ಚಾನಲ್ ಲಭ್ಯವಿರುತ್ತೆ ಬೇಕಾಗಿರುತ್ತೆ ಫ್ರೆಂಡ್ಸ್. ಅದೇನಕ್ಕಪ್ಪ ಅಂತ ಹೇಳಿದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕೊಲಾಬರೇಟರ್ ಆಗಿದ್ರೆ ಗೊತ್ತಿರುತ್ತೆ. ಅದ್ ಯಾವ ತರ ಅಂತ ಹೇಳಿದ್ರೆ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತೀರಾ, ಇದು ಅವರ ಒಂದು ಚಾನಲ್ ಅಲ್ಲೂ ಮತ್ತೆ ನಿಮ್ಮ ಒಂದು ಚಾನಲ್ ಅಲ್ಲೂ ಒಟ್ಟಿಗೆ ಅಪ್ಲೋಡ್ ಆಗ್ಬೇಕಾಗಿರುತ್ತೆ. ನೀವಿಬ್ರು ಸೇರಿ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್. ಆದ್ರೆ ಇಲ್ಲಿ ಬರುವಂತ ತುಂಬಾನೇ ಹಣ ಆಗಿರ್ಬೋದು, ಮತ್ತೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಮತ್ತೆ ವಾಚ್ ಟೈಮ್ ಆಗಿರ್ಬೋದು, ಇವೆಲ್ಲನೂ ಸಹ ನೀವೇ ಕಂಟ್ರೋಲ್ ಮಾಡಬಹುದಾಗಿರುತ್ತೆ. ಅದರಲ್ಲೂ ಸಹ ಫ್ರೆಂಡ್ಸ್ ನಿಮ್ಮಿಬ್ರು ಒಂದು ಚಾನೆಲ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ನೋಡ್ತಾರೆ. ಅವರ ಒಂದು ಚಾನಲ್ ಏನಾದ್ರು ಒಂದು 100K ಸಬ್ಸ್ಕ್ರೈಬರ್ ಇದ್ರೆ, ನಿಮ್ಮ ಒಂದು ಚಾನಲ್ 2K ಸಬ್ಸ್ಕ್ರೈಬರ್ ಇದ್ರೆ, ನಿಮ್ಮ ಎರಡು ಒಂದು ಚಾನಲ್ ಕೊಲಾಬರೇಟರ್ ಆಗಿ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇದರಿಂದ ಫ್ರೆಂಡ್ಸ್ ನಿಮ್ಮ ಒಂದು ಚಾನಲ್ ತುಂಬಾನೇ ರೀಚ್ ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದೇ ರೀತಿಯಲ್ಲಿ ನಿಮ್ಗೆ ಸಬ್ಸ್ಕ್ರೈಬರ್ ಸಹ ಬರ್ತಾರೆ, ಈ ಕಡೆ ವಾಚ್ ಟೈಮ್ ಸಹ ತುಂಬಾನೇ ಕಂಪ್ಲೀಟ್ ಆಗುತ್ತೆ. ಮೊದಲಿಗೆ ಫ್ರೆಂಡ್ಸ್ ನೀವು ಇದರಲ್ಲಿ ಮಾಡಬೇಕಾಗಿರೋ ಕೆಲಸ ಸಿಂಪಲ್ ಅದು. ನೀವು ಯಾವ್ದಾದ್ರು ನಿಮ್ಮ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಅವರು ನಿಮ್ಗೆ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಅವಾಗ ನೀವು ಅವರ ಒಂದು ಚಾನಲ್ ನ ಅಂದ್ರೆ ಸರ್ಚ್ ಮಾಡಬೇಕಾಗಿರುತ್ತೆ. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಮುಖಾಂತರ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ನಾನು ಹೊಡಿತೀನಿ ಯಾವ್ದಾದ್ರು ಒಂದು ಫೇಮಸ್ ಯೂಟ್ಯೂಬರ್ ಹೆಸರನ್ನ ಐಶೋ ಸ್ಪೀಡ್ ಅಂತ ಹೊಡಿತೀನಿ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಅವರ ಒಂದು ಚಾನಲ್ ಬರ್ತೋ, ಆ ಒಂದು ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಈಗ ನೋಡಿ ಫ್ರೆಂಡ್ಸ್ ತುಂಬಾನೇ ಈಸಿ. ಅದೇನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಈ ತರ ಆದ ಒಂದು ಇಂಟರ್ಫೇಸ್ ಓಪನ್ ಆದ ನಂತರ ಯಾವುದೇ ಒಂದು ನೀವು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಏನ್ ಮಾಡೋದು ಅಥವಾ ನಮ್ಗೆ ಏನಾದ್ರು ದುಡ್ಡು ಬಂದ್ಬಿಟ್ರೆ ಅವ್ರಿಗೂ ಹೋಗುತ್ತಾ, ಮತ್ತೆ ನಮ್ಮ ಒಂದು ಚಾನಲ್ ನ ಅನಾಲಿಟಿಕ್ಸ್ ನ ಅವರು ನೋಡ್ಬಿಡ್ತಾರ ಅಂತ ಚಿಂತನೆ ಮಾಡಬೇಡಿ. ಇಲ್ಲೊಂದು ಅದಕ್ಕೂ ಸಹ ಒಂದು ಆಪ್ಷನ್ ಕೊಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಅಲೋ ಅನಾಲಿಟಿಕ್ಸ್ ವ್ಯೂವಿಂಗ್ ಕೆಳಗಡೆ ನೋಡಿ, ದೇ ವುಡ್ ನಾಟ್ ಹ್ಯಾವ್ ಆಕ್ಸೆಸ್ ಟು ಎನಿ ರೆವಿನ್ಯೂ ಇನ್ಫಾರ್ಮೇಶನ್ ಅಂತ ಇರುತ್ತೆ. ಅಂದ್ರೆ ನೀವೇನಾದ್ರೂ ಇವರ ಒಂದು ಚಾನಲ್ಗೆ ಕೊಲಾಬರೇಟರ್ ಆದ್ರೆ ಅವರು ನಿಮ್ಮ ಒಂದು ರೆವಿನ್ಯೂ ಅನ್ನ ನೋಡ್ಬೋದಾ, ಮತ್ತೆ ಅನಾಲಿಟಿಕ್ಸ್ ಅನ್ನ ವೀವಿಂಗ್ ಮಾಡ್ಬೋದಾ ಅಂತ ಇರುತ್ತೆ. ನೀವೇನಾದ್ರೂ ಇಲ್ಲಿ ಆನಂದ ಮಾಡಿದ್ರೆ ಅವರು ಸಹ ನಿಮ್ಮ ಒಂದು ಎಷ್ಟು ಅರ್ನಿಂಗ್ಸ್ ಆಗಿರುತ್ತೆ ನಿಮ್ಮ ಒಂದು ಚಾನಲ್ ಅಲ್ಲಿ, ಮತ್ತೆ ನಿಮ್ಮ ಒಂದು ಅನಾಲಿಟಿಕ್ಸ್ ಯಾವ ತರ ನಡೀತಾ ಇದೆ, ಎಷ್ಟು ವ್ಯೂಸ್ಗೆ ಎಷ್ಟೆಷ್ಟೆಲ್ಲ ದುಡ್ಡು ಬರ್ತಾ ಇದೆ, ಇವೆಲ್ಲನೂ ಸಹ ತಿಳ್ಕೊಬೋದಾಗಿರುತ್ತೆ. ಇದೇನಾದ್ರೂ ನೀವು ಆಫ್ ಅನ್ನ ಮಾಡಿದ್ರೆ ಅವ್ರು ಯಾವುದೇ ಒಂದು ನೀವು ನೋಡೋದಕ್ಕಾಗೋದಿಲ್ಲ. ಜಸ್ಟ್ ನೀವು ಕೊಲಾಬರೇಟರ್ ಆಗಿರ್ತಾರ ಅಷ್ಟೇ. ಇಲ್ಲಿ ಕೆಳಗಡೆ ಒಂದು ಕ್ರಿಯೇಟ್ ಎ ಲಿಂಕ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕಾಪಿ ಮಾಡ್ಕೋಬೇಕಾಗಿರುತ್ತೆ ಅಥವಾ ಶೇರ್ ಸಹ ಮಾಡಬಹುದು. ಮೊದಲಿಗೆ ಫ್ರೆಂಡ್ಸ್ ನೀವು ಒಂದು ಕಾಪಿಯನ್ನ ಮಾಡ್ಕೊಂಡ್ರೆ ನೋಡಿ ಫ್ರೆಂಡ್ಸ್, ಇನ್ವೈಟ್ ಲಿಂಕ್ ಕಾಪಿಡ್, ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಆದ ಕೆಲಸ. ಈ ರೀತಿ ಬಂದಾಗ ನೀವು ಅವರ ಒಂದು ಅಂದ್ರೆ
ನೀವು ಯಾವುದಾದ್ರೂ ಒಂದು ವಾಟ್ಸಪ್ಪಲ್ಲಿ ಆಗಿರಲಿ ಮತ್ತು ಒಂದು ಟೆಕ್ಸ್ಟ್ ಮೆಸೇಜಲ್ಲಿ ಆಗಿರಲಿ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮಲ್ಲೂ ಸಹ ನೀವು ಅವರಿಗೆ ಒಂದು ಪೇಸ್ಟ್ ಮಾಡಬೇಕಾಗಿರುತ್ತೆ ಈ ಒಂದು ಲಿಂಕನ್ನು. ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅವರು ಯಾವ ಥರ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಮಾಡಿದ್ರೆ ಮುಗಿದು ಫ್ರೆಂಡ್ಸ್, ನೀವು ಮತ್ತೆ ಅವರ ಒಂದು ಚಾನಲ್ ಕೊಲಾಬರೇಟರ್ ಆಗಿರುತ್ತೆ. ಇದರಿಂದ ಫ್ರೆಂಡ್ಸ್ ತುಂಬಾನೇ ನಿಮ್ಗೆ ಒಂದು ವಾಚ್ ಅವರ್ ಆಗಿರಲಿ, ಒಂದು ಸಬ್ಸ್ಕ್ರೈಬರ್ ಆಗಿರಲಿ, ಮತ್ತೆ ನಿಮ್ಮ ಒಂದು ಚಾನಲ್ ಎಲ್ಲರಿಗೂ ಸಹ ತುಂಬಾನೇ ರೀಚ್ ಆಗೋದಾಗಿರಲಿ ಹೆಲ್ಪ್ ಆಗುತ್ತೆ. ಇದು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬಾನೇ ಒಂದು ಒಳ್ಳೆ ಯೂಟ್ಯೂಬರ್ ಆಗಿ ಮುಂದೆ ಬರ್ಬೋದು. ನಿಮ್ಗೆ ಏನಾದರೂ ಇತ್ತೀಚೆಗೆ ರೀಚ್ ಮತ್ತೆ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಆಪ್ಷನ್ ತುಂಬಾನೇ ಒಂದು ಒಳ್ಳೆ ಕೆಲಸವನ್ನ ಮಾಡುತ್ತೆ. ಮತ್ತೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆದಷ್ಟು ಬೇಗ ಅದಕ್ಕೂ ಸಹ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಮತ್ತು ಈ ಒಂದು ವಿಡಿಯೋ ಇಷ್ಟಾಗಿ ಒಂದು ಲೈಕ್ ಮಾಡ್ಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.